昨日はどこか行きましたか？え、京都へ行きました。そうですか。京都行って何をしましたか？ಫಸ್ಟ್ ಮೀಟ್ 友 ಮಾಡ್ತೀರಾ? 達に ಹಾಂ 会って、ಹಾಂ美術館、美術館へあ行きます。行きますテーファム行きて、行きたら行ってಆಗುತ್ತೆ. 行って、うんキーを飛びたい。ಇದು ನೋಡಿ, ಇದು ಏನಂತಾರೆ ಎಕ್ಸೆಪ್ಷನ್. ಇದು ಗ್ರೂಪ್ ಒನ್ನೇ ಈ ಸೌಂಡು ಈ ಸೌಂಡು ಕೀ ಬಂದಾಗ ಹೇಳಬೇಕು. ಆದರೆ ಇದು ಎಕ್ಸೆಪ್ಷನ್ನು ಒತ್ತು ಹೇಳಬೇಕು. ಇದೊಂದು ಇಕ್ಕಿ ಮಸ್ ಹೋಗ್ತೀನಿ ಅನ್ನೋದಕ್ಕೆ ಯಾವಾಗಲೂ ಇತ್ತೆ ಬರುತ್ತೆ. 行って、ಹ್ಞೂ 友達に会って、ಹ್ಞೂ 美術美術館へ行って、ಹ್ಞೂそれから一緒に喫茶店で話しました。ಹಾಂ話しましಎಸ್ ಸೂಪರ್. ಅರ್ಥ? た。ಫ್ರೆಂಡ್ಸ್ ಜೊತೆ ಅತ್ತೆ ಅಂದ್ರೆ ಏನ್ ಹೇಳಿ, ಮೀಟ್ ಮಾಡಿ, ಫ್ರೆಂಡನ್ನ ಮೀಟ್ ಮಾಡಿ, ಹಾಂ ಫ್ರೆಂಡ್ಸ್ನ ಮೀಟ್ ಮಾಡಿ, ಹಾಂ ಆರ್ಟ್ ಗ್ಯಾಲರಿಗೆ ಹೋಗಿ, ಹಾಂ ಆಮೇಲೆ ಅದಾದಮೇಲೆ ಒಟ್ಟಿಗೆ ಕಾಫಿ ಶಾಪಲ್ಲಿ ಮಾತಾಡಿದ್ವಿ. ಎಸ್ ನೋಡಿ ಸೂಪರ್. ಅದಾದಮೇಲೆ ಸೋರೆಕರ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೆಂಟೆನ್ಸ್. ಹೈ, ನೆಕ್ಸ್ಟ್ ಏನು ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ? ನೆಕ್ಸ್ಟು ಒಚಾ ಓ ನೋಮಿಮಸ್, ಹಾಂ ಕಾಫಿ ಕುಡಿತೇನೆ. ಹಾಂ ಒಚಾ ಟೀ ಕುಡಿತೇನೆ. ಹಾಂ ಆಮೇಲೆ ಕೋಯನ್ ಓ ಸಾನ್ಪೋಶಿಮಸ್, ಹ್ಞೂ ಪಾರ್ಕಲ್ಲಿ ವಾಕಿಂಗ್ ಮಾಡ್ತೇನೆ. ಎಸ್ ಹೇಳಿ. ಹೈ, ಓಕೆ, ನಾನು ಕೇಳ್ತೀನಿ. ಕಿನೋವಾ ದೊಕೊಕ ಇಕಿಮಾಸ್ತಾ ಕಾ? ಕ್ಯೋಟೋ ಎ ಇಕಿಮಷ್ಟ. そうですか。京都へ行って何をしましたか？ ತೊಮೊದಾಚಿನಿ ಅತ್ತೆ ಓಚಾ ಓ ನೊಮಿತ್ತೆ. ಇಲ್ಲಿ ಮೀ ಗ್ರೂಪನ್ನೇ ನೊಂದೆ. ನೊಂದೇ ಬರುತ್ತೆ. ಎಸ್, ನುಂಗಿ ಹೇಳ್ಬೇಕು. ತೊಮೊದಾಚಿನಿ ಅತ್ತೆ ಓಚಾ ಓ ನೊಂದೆ ಸೊರೆಕರ ಇಶೋನಿ ಕೋಯನ್ ಓ ಸಾನ್ಪೋಶ್ ಶಿಮಷ್ಟ. ಎಸ್, ಫ್ರೆಂಡನ್ನ ಮೀಟ್ ಮಾಡಿ ಟೀ ಕುಡಿದು ಅದಾದಮೇಲೆ ಒಟ್ಟಿಗೆ ಪಾರ್ಕನ್ನು ಸುತ್ತಿದ್ವಿ. ಅಲ್ಲ ಸರ್, ಪಾರ್ಕನ್ನು ಏನು ಮಾಡಿದ್ವಿ, ವಾಕ್ ಮಾಡಿದ್ವಿ. ಎಸ್. ಹಾಂ, ಮೂರನೇದು. ಏನು ಮಾಡ್ತೀರಾ ಮೂರನೇದರಲ್ಲಿ? ಫುರುಯಿ ಶಿನ್ ಶಿನ್ ಜಿನ್ ಜಿನ್ ಜಿಂಜಾ. ಜಿಂಜಾ 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 ಓ ನಿಮಸ್. ಫುರುಯಿ ಹಳೇದು. ಇದೇ ಗೊತ್ತಾ, ಇದು ಬುದ್ಧಿಸ್ಟ್ ದೇವಸ್ಥಾನ ಜಿಂಜಾ. ಜಿಂಜಾ ಬುದ್ಧಿಸ್ಟ್ ದೇವಸ್ಥಾನ. ಇದು ಒತ್ತರ ಅಂದರೆ ಇದೂ ದೇವಸ್ಥಾನನೇ. ಇದು ಬೇರೆ ಧರ್ಮದ ದೇವಸ್ಥಾನ. ಅದ್ಯಾವ ಧರ್ಮ? ಬುದ್ಧಿಸ್ಟಲ್ಲೂ ಎರಡು ಥರ ಇದೆ, ಶಿಂತೋಯಿಸಮು, ದಾವೋಯಿಸಮ್ ಅಂತ. ಒಟ್ಟು ಅಲ್ಲಿ ದೇವಸ್ಥಾನ ಅಂತ ಅನ್ಕೊಳ್ಳಿ ಅಷ್ಟೇ. ಹಳೆ ದೇವಸ್ಥಾನವನ್ನು ನೋಡ್ತೀನಿ. ಹಾಂ, ಮತ್ತೆ ಕಾಯಿಮೋನೋನಿ ಇಕಿಮಸ್, ಶಾಪಿಂಗನ್ನು ಮಾಡ್ತೀನಿ. ಶಾಪಿಂಗನ್ನು ಮಾಡ್ತೀನಲ್ಲ, ತಪ್ಪು. ಶಾಪಿಂಗಿಗೆ ಹೋಗ್ತೀನಿ, ಶಾಪಿಂಗ್ಗೆ ಹೋಗ್ತೀನಿ. ಹಾಂ ಹೇಳಿ. ನಾನು ಕೇಳಬೇಕಲ್ಲ? ಶಾಪಿಂಗಿಗೆ ಕೇಳ್ತೀನಿ. ಈಗ ನೋಡಿ, ಅಶಿತಾ ದೊಕೊಕ ಇಕಿಮಸ್ಕಾ? ನಾಳೆ ಎಲ್ಲಿಗಾದ್ರೂ ಹೋಗ್ತೀರಾ? ಕ್ಯೋಟೋ ಎ ಇಕಿಮಶೋ. ಹೋಗ್ತೀನಿ ಅಂತ ಹೇಳಿ ಅಷ್ಟೇ. ಮಶೋ ಬರಲ್ಲ, ಹೋಗೋಣವಾ ಅಂತ ನಂಗೆ ಕರೆದ್ರಿ ನೀವು. ಓಕೆ, ಇಕಿಮಸ್. ಇನ್ನೂ ಸರಿ ಹೇಳಿ ಫಸ್ಟ್. ಕ್ಯೋಟೋ ಎ ಇಕಿಮಸ್. ಓ ಸೂಪರ್. ಸೋದೆಸ್ಕಾ ಕ್ಯೋಟೋ ಇತ್ತೆ ನಾನಿ ಯೋಶಿಮಸ್ಕಾ? ಹೌದಾ, ಅಲ್ಲಿಗೆ ಹೋಗಿ ಏನು ಮಾಡ್ತೀರಾ? ತೊಮೊದಾಚಿನಿ ಅತ್ತೆ ಫುರುಯಿ ಜಿಂಜಾವೋ
ಮಿತ್ತೆ ಮಿತ್ತೆ ಅಲ್ಲ ಮಿತೆ. ಮಿತೆ ಗ್ರೂಪ್ 2. ಮಿತೆ ಸೋರೆಕರ ಇಶೋನಿ ಕಾಯ್ಮೊನೊನಿ ಇಕಿಮಾಸ್. ಸೂಪರ್. ನಂಗೆ ಇದು ಬೇಕಿತ್ತು ಕೊನೆಗೆ. ಎಸ್, ಟೆನ್ಸಸ್ನ ತಪ್ಪು ಮಾಡ್ತೀರಾ ಸರಿ ಮಾಡ್ತೀರಾ ಅಂದ್ಕೊಂಡಿದ್ದೆ, ಸರಿ ಹೇಳಿದ್ರಿ, ಕರೆಕ್ಟ್. ಯಾಕಂದರೆ ನಾವು ನಾಳೆ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಎಸ್. ಫ್ರೆಂಡನ್ನು ಮೀಟ್ ಮಾಡಿ ಹಳೆಯ ಬುದ್ಧನ ದೇವಸ್ಥಾನ ನೋಡಿ ಆಮೇಲೆ ಶಾಪಿಂಗಿಗೆ ಹೋಗ್ತೀನಿ. ಎಸ್, ಇಶೋನಿ ಕಾಯ್ಮೊನೊನಿ ಇಕಿಮಾಸ್. ಈಸಿ ಇತ್ತಲ್ವ ಇದು. ನೆಕ್ಸ್ಟು ಹೈ. ನಿಹೋಂಗೊಗ ಜೋಜು ದೆಸ್ನೆ. ನಿಹೋಂಗೊಗ ಜೋಜು ದೆಸ್ನೆ. ಓ, ಜಾಪನೀಸಲ್ಲಿ ಪರಿಣಿತರು. ಜಾಪನೀಸ್ ಬರುತ್ತೆ ಅಲ್ವಾ ಚೆನ್ನಾಗಿ. ಹಾಂ. ಬರುತ್ತಲ್ಲ. ದೋನೋ ಕುರಾಯ್ ಬೆಂಕ್ಯೋಶಿ ಮಸ್ತಕ. ಟೈಮ್ ಬಗ್ಗೆ ಮಾತಾಡ್ತಾರೆ. ದೊನಕುರೆ ಎಷ್ಟು ವರ್ಷ ಓದಿದ್ರಿ? ಎಷ್ಟು ವರ್ಷ ಅಭ್ಯಾಸ ಮಾಡಿದ್ರಿ? ಅಭ್ಯಾಸ ಮಾಡಿದ್ರಿ ಕರೆಕ್ಟ್. ಹೈ. ಇಜಿನೆನ್ ಗುರೈದಸ್. ಅರ್ಥ? 1 ವರ್ಷ. 1 ವರ್ಷದಷ್ಟು. ಅರೌಂಡ್ ಅಂತ ಬರುತ್ತೆ. 1 ವರ್ಷದಷ್ಟು. ಅರೌಂಡ್ ಅಂದರೆ ನಾವು ಇಂಗ್ಲೀಷಲ್ಲಿ ಅರೌಂಡ್ ಫಸ್ಟಿಗೆ ಹೇಳ್ತೀವಿ. ಸೊ ಕನ್ನಡಕ್ಕೆ ಹತ್ತಿರ ಇದು. ಇಚಿನೆನ್ ಗುರೈ 1 ವರ್ಷದಷ್ಟು ಅಷ್ಟು. ನೆಹೋನ್ ಎ ಕಿತೆಕರ ಹಜಿಮೆ ಮಸ್ತ. ಹಜಿಮೆ ಮಸ್ತ. ಹಾಂ, ಅರ್ಥ? ಜಪಾನ್ಗೆ ಕಿತೆಕರ ಕಿಮಸ್ ಅಲ್ಲ. ಕಿಮಸ್. ಎಸ್, ಕಿಮಸ್ ಬರ್ತೀನಿ. ಜಪಾನ್ಗೆ ಕರ ಇದೆ ಇಲ್ಲಿ. ತೇಕರ, ಶಿತೇಕರ ಅಂದರೆ ಕಿತೆಕರ. ಶಿತೇಕರ ಅಂದರೆ ಮಾಡಿದ ಮೇಲೆ. ಇಲ್ಲಿ ಏನದು ಕ್ರಿಯೆ? ಬಂದ ಮೇಲೆ ಕಿತೆಕರ. ಬಂದ ಮೇಲೆ ಹಜಿಮೆ ಮಸ್ತ. ಇದು ಹಜಿಮೆ ಮಸ್. ಗೊತ್ತಾ? ಹಜಿಮೆ ಮಸ್ ಅಂದರೆ ಶುರು ಮಾಡ್ತೀನಿ. ಇಲ್ಲಿ ಶುರು ಮಾಡಿದೆ. ಗೊತ್ತಿಲ್ಲ, ಶುರು ಮಾಡಿದ್ದೀನಿ. ಅಲ್ಲ, ಹಜಿಮೆ ಮಸ್ ಅಂದರೆ ಶುರು ಮಾಡ್ತೀನಿ. ಇಲ್ಲಿ ಹಜಿಮೆ ಮಸ್ತ, ಶುರು ಮಾಡಿದೆ. ಅಂದರೆ ಜಪಾನಿಗೆ ಬಂದ ಮೇಲೆ ಶುರು ಮಾಡಿದ್ರಂತೆ. ಏನು? ಜಾಪನೀಸ್ ಓದೋದು. ಸುಗೋಯ್ ದೆಸ್ನೆ. ಹೊಗಳ್ತಾ ಇದ್ದಾರೆ. ಹೌದಾ? ಸೂಪರ್ ಅಲ್ವಾ? ಸೂಪರ್ ಅಲ್ವಾ? ಸೊ ಹಂಬಲಾಗಿ ರಿಪ್ಲೈ ಕೊಡ್ತಾರೆ. ಇಲ್ಲ, ಇನ್ನೂ ಓದಬೇಕು ಅಂತ. ಇನ್ನು ಮದ. ಸೊ ಇಲ್ಲಿ ಏನು ಗ್ರಾಮರು? ಏನು ಗ್ರಾಮರ್ ಹೇಳಿ ನಮ್ದಿಲ್ಲಿ? ಮಾಡಿದ್ಮೇಲೆ, ಬಂದ ಮೇಲೆ. ಮಾಡಿದ್ಮೇಲೆ ಶಿತೇಕರ. ಎಸ್, ತೇಕರ. ಅಷ್ಟೇ ನೋಡಿ. ಸೊ ಇಲ್ಲೇನದು ಕ್ರಿಯೆ? ದಾಯಿಗಾಕು ದೇಮಸ್. ಅರ್ಥ? ದಾಯಿಗಾಕು ಅಂದ್ರೆ ಗೊತ್ತಾ? ಯೂನಿವರ್ಸಿಟಿಯನ್ನು ತೇರ್ಗಡೆಗೊಳ್ತೀನಿ, ಗ್ರಾಜ್ಯುಯೇಟ್ ಆಗ್ತೀನಿ. ಸೊ ಅಂದರೆ ಈಗ ಅರ್ಥ ಇಲ್ಲಿ ಇದು ಮಾಡಿದ್ಮೇಲೆ ಏನು ಮಾಡ್ತೀರಾ? ಶುರು ಮಾಡ್ತೀರಾ ಜಾಪನೀಸ್ ಓದೋದು. ಅಷ್ಟೇ ಇದು. ಓಕೆ, ನಾನು ಎ ಆಗ್ತೀನಿ. ನಿಹೋಂಗೊಗ ಜೋಜು ದೆಸೆನೆ. ದೊನಗುರಾಯಿ ಬೆಂಕ್ಯೋಶಿ ಮಸ್ತಕ. ಹಂಗಂತ ಹೇಳ್ಬೋದು. 1 ವರ್ಷ ತನಕ ಇಲ್ಲ 1 ವರ್ಷದಷ್ಟು ಓದ್ದೆ. ಇಚಿನೆನ್ ಗುರಾಯಿ ಬೆಂಕ್ಯೋಶಿ ಮಸ್ತ. ಹಂಗೆ ಹೇಳ್ಬೋದು ಫುಲ್ಲಾಗಿ 2 ಥರ. ನೆಕ್ಸ್ಟ್ ದಾಯಿಗಾಕು ಓ ದೇತೆಕರ. ಸೂಪರ್. ಇದು ಗ್ರೂಪ್ 2. ಸೊ ಮಸ್ಸು ತೆಗೆಯೋದು, ತೇ ಹಾಕೋದು.
ಹಜಿಮೆ ಮಷ್ಟ. ದಾಯಿಗಕು ದೆತೆಕರ ಹಜಿಮೆ ಮಷ್ಟ. ಅರ್ಥ? ಯೂನಿವರ್ಸಿಟಿ ಅನ್ನು ಮುಗಿದು ಆದ್ಮೇಲೆ ಶುರು ಮಾಡ್ತೀನಿ. ಶುರು ಮಾಡಿದೆ ಹಜಿಮೆ ಮಸ್ತ. ಶುರು ಮಾಡಿದೆ. ಯಾಕಂದರೆ ಒಂದು ವರ್ಷದಿಂದ ಓದ್ತಾ ಇದ್ದೀರಿ ನೀವು, ಒಂದು ವರ್ಷ ಅಲ್ವಾ? ಶುರು ಮಾಡಿದೆ. ಶುರು ಮಾಡಿದೆ ಹಜಿಮೆ ಮಸ್ತ. ಎಸ್, ದಾಯಿಗಕು ದೆತೆಕರ ಹಜಿಮೆ ಮಸ್ತ. ಯೂನಿವರ್ಸಿಟಿಯನ್ನು ತೇರ್ಗಡೆಗೊಂಡ್ಮೇಲೆ ಶುರು ಮಾಡಿದೆ. ಎಸ್, ಸೋದೆಸ್ಕಾ ಸುಗೋಯ್ ದೆಸ್ನೆ. ಅಷ್ಟೇ ನೋಡಿ. ಇಲ್ಲ ಇನ್ನೂ ಕಲಿಬೇಕು, ಇನ್ನೂ ಓದ್ಬೇಕಿನ್ನೂ. ಮದ ಬೆಂಕಿಯೋಶಿಮಸ್. ಈಗ ಸುಗೋಯ್ ದೆಸ್ನೆ ಅಂದರೆ ಏನು ಹೇಳಿ? ಓ, ಸೂಪರ್ ಅಂತ. ಬೆಂಕಿ ಏನೇನು ಇದಾವಲ್ಲ, ಚಿಂದಿ, ಬೆಂಕಿ, ಆಸಮ್ ಇಂಗ್ಲೀಷ್ ಹೇಳೋದಾದ್ರೆ. ಸೊ ಇಲ್ಲ, ಇನ್ನೂ ಇದೆ. ಆ ಥರ ಅದಕ್ಕೆ ಅದು ಒಂದು ಸಣ್ಣ ಎಕ್ಸ್ಪ್ರೆಷನ್. ಮದ ದೇಸ್. ಮದ ದೇಸ್. ಓಕೆ ಸರ್, ಒಂದು ಸೆಕೆಂಡು, ಒಂದು 2 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ. ಓಕೆ ಸರ್. 2 ಮಿನಿಟ್ಸ್. ಓಕೆ, ಪಾಸ್. ಹಜಿಮೆ ಶೋ. ನೆಕ್ಸ್ಟು ಯಾವಾಗ ಶುರು ಮಾಡ್ತೀರಾ? ಕೊನೋ ಕಾಯಿಶನಿ ಮಾಡ್ತೀರಾ? ಈ ಕಂಪನಿ ಫುಲ್ ಓದ್ಬಿಡಿ. ಕೊನೋ ಕಾಯಿಶನಿ ಹೈರಿಮಸ್. ನೀ ಹೈರಿಮಸ್ ಅಂದರೆ ಸೇರ್ತೀನಿ, ಈ ಕಂಪನಿಯನ್ನು ಸೇರ್ತೀನಿ. ಅಲ್ಲ, ಈ ಕಂಪ್ನಿಗೆ ಸೇರ್ತೀನಿ. ಕೊನೋ ಕಾಯಿಶನಿ ಹೈರಿಮಸ್. ಸೊ ಇದು ಸೇರಿದ ಮೇಲೆ ಶುರು ಮಾಡಿದ್ರಿ, ಅದನ್ನು ಹೇಳ್ಬೇಕು ನೀವು. ಓಕೆ. ನಿಹೊಂಗೊಗ ಜೋಸು ದೇಸನೆ ದೊನಗುರಾಯಿ ಬೆಂಕಿಯೋಶಿ ಮಸ್ತಕ. ಒಂದು ವರ್ಷದಷ್ಟು ಓದಿದೆ, ಅಭ್ಯಾಸ ಮಾಡಿದೆ. ಆಮೇಲೆ ಕೊನೋ ಕಾಯಿಶನಿ ಹೈತೆ. ಒತ್ತಿ ಹೇಳ್ಬೇಕು. ಎಸ್, ಹೈತೆ ಕರ ಹಜಿಮೆ ಮಸ್ತ. ಈ 1 ವರ್ಷದಷ್ಟು ಓದಿದೆ, ಈ ಕಂಪನಿಗೆ ಸೇರಿದ ಮೇಲೆ ಶುರು ಮಾಡಿದೆ. ಎಸ್. ಸೊ ನಾನು ಯಾರು ಹೇಳಿ? ನಿಮ್ಮ ಕೊಲಿಗು ಅಲ್ವಾ? ಈ ಕಂಪ್ನಿಗೆ ಸೇರಿದ ಮೇಲೆ ಶುರು ಮಾಡಿದೆ ನೋಡಿ, ಈ ಥರ. ಎಸ್, ನಿಯಾನ್ಸ್. ಸೋದೆಸ್ಕಾ ಸುಗೋಯ್ ದೆಸ್ನೆ. ಎಸ್, ಇನ್ನೊಂದ್ಸಲಿ. ಇರೋ ಕೆಕ್ಕೋನ್ಶಿಮಸ್ ಅಂದರೆ ಮದುವೆ ಆಗ್ತೀನಿ. ಸೊ ಮದುವೆ ಆದಮೇಲೆ ಶುರು ಮಾಡಿದೆ. ಓಕೆ, ನಿಮ್ಮ ಕೇಸ್ ಇದು. ನಿಹೊಂಗೊಗ ಜೋಸು ದೆಸನೆ ದೊನಗುರಾಯಿ ಬೆಂಕಿಯೋಶಿ ಮಸ್ತಕ. ಗುರಾಯಿ ದೇಸ್. ಕೆಕ್ಕೋನ್ ಶಿತೆ ಕರ ಹಜಿಮೆ ಮಸ್ತ. ಅಂದರೆ ಮದುವೆ ಆದಮೇಲೆ ಶುರು ಮಾಡಿದೆ. ಸೋದೆಸ್ಕಾ ಸುಗೋಯ್ ದೆಸ್ನೆ. ಮದ ದೇಸ್. ನೋಡಿ, ಅರ್ಥ ಆಯ್ತಾ ಇದು ಸೆಂಟೆನ್ಸ್? ಇನ್ನೂ ಇದೆಯಾ ಇದು? ಶುರು ಮಾಡೋಣ. ಏನಂತಿದ್ದು? ಓದಿ. ಇಂಡೋನೇಷಿಯಾನೋ ಬಾಂದೋನ್ಕರ. ಇಂಡೋನೇಷಿಯಾನೋ ಬಾಂದೋನ್ಕರ ಕಿಮಸ್ತ. ಮುಂದೋದಿ ಫುಲ್ ಸೆಂಟೆನ್ಸ್ ಓದಿ, ಕನ್ವರ್ಸೇಷನ್ ಓದಿ, ಅರ್ಥ ಆಗುತ್ತೆ. ಬಾಂದೋನ್ ದೊನ್ನ ದೊಕೊರೋ ದೆಸ್ಕಾ. ಸೋ ದೆಸ್ನೆ ಮಿದೋರಿಗ ಓಕುತೆ ಕಿರೇನ ತೊಕೊರೋ ದೆಸ್. ಎಸ್, ನೋಡಿದ್ರ ಇಲ್ಲಿ ಬಣ್ಣಿಸೋದು 2-3 ವಾಕ್ಯದಲ್ಲಿ ಬಣ್ಣಿಸ್ತೀರ, ಅದನ್ನು ಸೇರಿಸಿ ಹೇಳೋದು ಅಷ್ಟೇ. ಇದು ಎಂಥ
ತಗೊಳ್ಳೋ ಪ್ಲೇಸು ಎಂಥ ಪ್ಲೇಸ್ ಅಂತ ಹೇಳಿಸ್ತಾನೆ. ಮಿದೋರಿಗ ಗ್ರೀನರಿ ಜಾಸ್ತಿ ಇದ್ದು ಬ್ಯೂಟಿಫುಲ್ ಇದ್ದು ಪ್ರಿಟಿ ಜಾಗ, ಪ್ಲೇಸ್. ಸುಂದರವಾದ ಜಾಗ ಅಷ್ಟೇ. ಹೈ ಅದು ಯಾವುದಂತದ್ದು? ಹಾಂ, ಅದೊಂದು ಜಾಗ. ಯಾವುದದು ಇಂಡೋನೇಷ್ಯಾದಲ್ಲಿರೋ ಒಂದು ಜಾಗ. ಈಗ ಕರ್ನಾಟಕನೋ ಬಂಗಾರೂರು ದೇಸ್, ಕರ್ನಾಟಕನೋ ಬಂಗಾರೂರು ಕರ ಕಿಮಸ್ತ. ಅವಾಗ ಜಾಪನೀಸ್ ಅವರು ಬಂಗಾರೂರು ದೊನ್ನ ತಕೊರೋ ದೇಸ್ಕ ಹಂಗೆ. ಈಗ ನೆಕ್ಸ್ಟು ಮೆಕ್ಸಿಕೋ ಬಗ್ಗೆ ಮಾತಾಡ್ತೀವಿ. ಹೈ. ಮೆಕ್ಸಿಕೋನು ಬೆರಾಕುರುಸು. ಹಾಂ, ಬೆರಾಕುರುಸು. ಆಮೇಲೆ ಉಮಿಗ ಚಿಕಾಯ್ದೆ. ಉಮಿಗ ಚಿಕಾಯ್ದೆಸ್. ಹಾಂ, ಉಮಿಗಾ ಚಿಕಾಯ್ದೆಸ್ ಅಂದರೆ ಉಮಿ ಅಂದರೆ ಮಳೆ. ಹಾಂ, ಸಮುದ್ರ. ಸಮುದ್ರ. ಓಕೆ. ಚಿಕ್ಕದ. ಚಿಕಾಯ್ದೆಸ್. ಹಾಂ, ಇದು ಹತ್ರ. ಚೀಸಾಯಿ ಅಂದರೆ ಸಮುದ್ರ ಹತ್ರ ಇದೆ. ಸಮುದ್ರದ ಹತ್ರ ಇದೆ. ಹಾಂ, ಸಮುದ್ರದಲ್ಲ, ಸಮುದ್ರ ಹತ್ರ ಇದೆ. ಯಾರಿಗೆ? ನನಗೆ. ಮೆಕ್ಸಿಕೋನು ಹಾಂ, ಇದು. ಹೈ, ಶುರು ಮಾಡಿ. ಹಾಂ, ಓಕೆ. ನಾನು ಸಾರಿ, ನೀವೇ ಹೇಳಿದ್ರೆ ಒಳ್ಳೇದು. ನೀವು ಹೇಳಿ. ಹೈ. ಮೆಕ್ಸಿಕೋನು ಬೆರೋಕುರುಸು ಕರ ಕಿಮಸ್ತ. ಹಾಂ, ನಾನು ಬಿ ಹಾಕ್ತೀನಿ. ಏನಂತದ್ದು? ಹಾಂ, ಬೆರಕುರುಸು ದೊನ್ನ ತಗೊರೋ ದೇಸ್ಕಾ. ಸೋದಸನೆ ಉಮಿಗ ಚಿಕಾಕುತೆ ದೇಸ್. ಹಾಂ, ಚಿಕಾಕುತೆ ಆದಮೇಲೆ ಇದು ಮತ್ತೆ ನೀವು ಸೇರಿಸ್ತೀರಾ ಇನ್ನೆಲ್ಲ ಇದ್ದಂಗೆ. ಕಿರೇನ ತಗೊರೋ ದೇಸ್. ಹಾಂ, ಉಮಿಗ ಚಿಕಾಕುತೆ. ಚಿಕಾಕುತೆ ಕಿರೇನ ತಗೊರೋ ದೇಸ್. ಎಸ್, ಸೋ ದೇಸ್ನೆ. ಉಮಿಗ ಚಿಕಾಕುತೆ ಕಿರೇನ ತಗೊರೋ ದೇಸ್. ಹಾಗೆ. ಓಕೆ, ಎರಡನೇದ. ಏನಂತೆ? ದೋಯಿತ್ಸುನೋ. ಹಾಂ, ಸಾರಿ, ನೀವಲ್ಲ. ದೋಯಿತ್ಸುನೋ ಫುರಾನ್ಕೆನ್. ಹಾಂ, ಫ್ರಾಂಕ್ಫೋರ್ಟ್ ಇರಬೇಕು. ಜರ್ಮನಿದು ಫ್ರಾಂಕ್ಫೋರ್ಟ್ ಕೇಳಿದ್ರೆ? ಫ್ರಾಂಕ್ಫೋರ್ಟ್ ಹಾಂ, ಕೇಳಿದೆ. ಅದೇ ಇರಬೇಕು ನೋಡಿ. ಫುರಾನ್ಕೆನ್. ಮತ್ತು ವೈನುಗ ಯುಮೇದೆಸ್. ಹಾಂ, ವೈನುಗ ಯುಮೇದೆಸ್ ಅಂದರೆ ವೈನು ಫೇಮಸ್ಸು. ಅಂಥ ಜಾಗ ಇದು. ಓಕೆ, ನೀವು ಹೇಳಿ, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ದೋಯಿತ್ಸುನೋ ಫುರಾನ್ಕೆನ್ ಕರ ಕಿಮಸ್ತ. ಹಾಂ, ಅಲ್ಲಿಂದ ಬಂದೆ ಅಂತಂದ್ರ. ಓಕೆ, ಏನು? ಫ್ರಾಂಕೆನ್ ದೊನ್ನ ತಗೊರೋ ದೇಸ್ಕಾ. ಸೋದಸನೆ. ಹಾಂ, ವೈನುಗ ಕುತೆ ಅಲ್ಲ. ಇದು ನೋಡಿ, ಈ ಅಡ್ಜೆಕ್ಟಿವ್ ಅಲ್ಲ, ಇದು ಅಡ್ಜೆಕ್ಟಿವ್. ಇದು ಕಾಂಜಿ. ನೋಡಿ, ಎಕ್ಸಾಕ್ಟ್ಲಿ. ಇಲ್ಲ. ಯುಮೇದೆ ಕಿರೇ ತಗೊರೋ ದೇಸ್. ಹಾಂ, ನೋಡಿ, ನೋಡ್ತೀನಿ. ಸೋ ದೇಸನೆ ವೈನುಗ ಯುಮೇದೆ ಕಿರೇನ ತಗೊರೋ ದೇಸ್. ಹೈ. ಮೂರನೇದು ಬೆತೋನಾಮು. ಬೆತೋನಾಮುನು ಫುಯೆ. ಬೆತನಾಮ್ ಅಂದರೆ ಗೊತ್ತಾ? ವಿಯೆಟ್ನಾಂ. ಸೂಪರ್, ವಿಯೆಟ್ನಾಂ. ಹೈ. ಉತ್ತೇರಾಗ ತಕುಸೆನ್
ಅರಿಮಸ್. ಒತ್ತೆರಾಗ ತಕ್ಸಾನ್ ಅರಿಮಸ್ ಅಂದರೆ ದೇವಸ್ಥಾನ ತುಂಬ ಇದೆ. ಓ, ತುಂಬ ಇರೋ ಜಾಗ ಇದು. ಓ, ಹೇಳಿ. ಬೆತೋನಾಮ್ನೋ ಫುಯೇಕರ ಕಿಮಷ್ಟ. ಅಲ್ಲಲ್ಲ, ಸೆಂಟೆನ್ಸ್ ಎಂಡ್ ಕರೆಕ್ಟಾಗಿಲ್ಲ. ಕಿಮಷ್ಟ ಬಂದೆ. ಕಿಮಷ್ಟ ಹೇಳಿ ಮುಗಿಸ್ಬಿಡ್ಬೇಕು. ಹೆಂಗಿತ್ತು ಅಂತ ಹೇಳೋದು, ಹೆಂಗಿತ್ತು ಅಂದರೆ ಇನ್ನೇನೋ ಹೇಳಕ್ಕೆ ಹೊರಟಿದ್ದೀರಾ ಅನ್ನೋಂಗಿತ್ತು ಟೋನು. ಸೊ ಅದೇ ಬೆತೋನಾಮನು ಫುಯೇಕರ ಕಿಮಷ್ಟ. ಓ, ಫುಯೆ ದೊನ್ನ ತಕೊರೋ ದೇಸ್ಕಾ. ಸೋದೆಸುನೆ. ಹಾಂ. ಒತೆರಾಗ ತಕ್ಕುಸಾನ್ ಅತ್ತೆ ಅತ್ತೆ ಇದ್ದು ಅತ್ತೆ ಕಿರೇನ ತಕೊರೋದೆ. ಅಷ್ಟೇ ನೋಡಿ. ಒತ್ತೆರಾಗ ತಕ್ಸಾನ್ ಅತ್ತೆ ಕಿರೇನ ತಕೊರೋದೆಸ್. ದೇವಸ್ಥಾನ ತುಂಬ ಇದ್ದು, ಜಾಸ್ತಿ ಇದ್ದು, ಸುಂದರವಾದ ಜಾಗ. ನೈಸ್. ಇದೊಂದು 4-5 ಎಷ್ಟು ನಿಮಿಷ ಇದೆ? ಇದು ಮಾಡ್ಬೋದು. 4ನೇದು ಮಾಡೋಣ. ಹೈ ಮಾಡ್ಬೋದಾ? ಹಾಂ, ಇದೊಂದು ಮಾಡೋಣ. 4 ಮುಗಿಸ. ಹೈ. ಮಿರಾಸಾನ್ವಾ ಸೇಗ ತಕಾಯಿದೆ. ಸೇ ಅಲ್ಲ, ಸೆಗ ಈ ಇಲ್ಲ ಅಲ್ಲಿ. ಸೆಗ ತಕಾಯಿದೆ. ಸೇಗ ತಕಾಯಿದೆ. ಹೌದು, ಏಜೆಂಟ್ಸ್ ಹಾಕ್ಬೇಕನ್ಸುತ್ತೆ. ಏಜೆಂಟ್ಸ್. ಸೊ ಇವರು ಎತ್ತರವಾಗಿದ್ದಾರೆ, ಬೆನ್ನೆತ್ತರವಾಗಿದೆ. ಹಾಂ, ಶುರು ಮಾಡಿ. ಕುನಿಯೇ ಕಾಯ್ತೆಕರ. ಹಾಂ. ಡೈಗಾಕು ಡ್ಯಾಶ್ ಹೈತೆ. ಡೈಗಾಕುನು ಹೈತೆ. ಫುಲ್ ಓದಿ ಒಂದ್ಸರಿ. ಕೇಜೈನೋ ಕೆನ್ಕ್ಯೋ ವೋಶಿಮಸ್. ಕ್ಯೋ ಅಲ್ಲ, ಕೆಂಕ್ಯೂ ವೋಶಿಮಸ್. ಹಾಂ, ಫಸ್ಟ್ ಇದು ಹೇಳಿ, ಇದ್ರದ್ದು ಅರ್ಥ ಹೇಳಿ. ನಿಮ್ಗೆ ಗೊತ್ತಾ ಇದು? ಕೇಜೈನೋ ಕೆಂಕ್ಯೂ. ಇದು ಗೊತ್ತಿಲ್ಲ ಅನ್ಸಲ್ಲ ನಿಮಗೆ? ಇಲ್ಲ. ಕೇಜೈನೋ ಕೆಂಕ್ಯೂ ಅಂದರೆ ಎಕನಾಮಿಕ್ಸ್ನ ರಿಸರ್ಚನ್ನು ಮಾಡ್ತೀನಿ. ಕೇಜೈನೋ ಕೆಂಕ್ಯೂ ಶಿಮಸ್. ಈಗ ಹೆಂಗೆ ಮಾಡ್ತಾರೆ? ಇದು ಕುನಿಯೇ ದೇಶದಲ್ಲಿ ಅಲ್ಲ ದಲ್ಲಿನ ದೇಶಗೆ ಹೋದ್ಮೇಲೆ ದೇಶಕ್ಕೆ ತೆರಳಿದ ಮೇಲೆ ಯೂನಿವರ್ಸಿಟಿ ದೈಗಾಕು. ಅದ್ರ ನಿಮಗೆ ಗೊತ್ತು ಯೂನಿವರ್ಸಿಟಿ ಬಗ್ಗೆ? ಇಲ್ಲೇನೇನಂತ ಓದಿದ್ವಿ? ಯೂನಿವರ್ಸಿಟಿನ ತೆರಗೊಳ್ತೀವಿ, ಯೂನಿವರ್ಸಿಟಿಗೆ ಸೇರ್ತೀವಿ ಅಲ್ವಾ? ದೈಗಾಕು ನೀ. ಎಸ್, ದೈಗಾಕು ನೀ ಹೈರಿಮಸ್. ಯೂನಿವರ್ಸಿಟಿಗೆ ಸೇರ್ತೀನಿ. ಗೆ ನೀ ಕರೆಕ್ಟ್ ಅಲ್ವಾ? ಹಿಂಗೆ ದೈಗಾಕು ನೀ ಇತ್ತೆ ಹೈತೆ ಹೈರಿಮಸ್. ಹೈತೆ. ಆಮೇಲೆ ಇದು ಎಕನಾಮಿಕ್ಸ್ ರಿಸರ್ಚ್ ಅನ್ನು ಮಾಡ್ತೀನಿ. ಎಸ್, ನೋಡಿ ಎಷ್ಟು ಈಸಿ ಆಯ್ತಲ್ವಾ ಕನ್ನಡ ಕಲಿಸಿದ್ಕೆ. ಸೊ ಇದನ್ನು ದೇಶಕ್ಕೆ ತೆರಳಿದ ಮೇಲೆ ಯೂನಿವರ್ಸಿಟಿಗೆ ಸೇರಿ ರಿಸರ್ಚನ್ನು ಮಾಡ್ತೀನಿ, ಇದರ ಅರ್ಥ ಅಲ್ವಾ? ಸೆಕೆಂಡ್. ಓಸಾಕಾ ಏಕೀಕರ. JR ಡ್ಯಾಶ್ ಮತ್ತೆ ಕ್ಯೋಟೋ ಎಕ್ಕಿದೆ. ಅರಿಮಸ್ ಓರಿಮಸ್. ಹಾಂ, ಗೊತ್ತಾ ಯಾವ್ದಾರ ಅರ್ಥ? ಕ್ಯೋಟೋ ಎಕ್ಕಿದೆ ಅಂದರೆ ಕ್ಯೋಟೋ ಸ್ಟೇಷನ್ ಅಲ್ಲಿ ಓರಿಮಸ್.
ಹಾಂ. ಸೊ ನಾವು ಟ್ರೈನ್ ಬಗ್ಗೆ ಮಾತಾಡ್ತಿದ್ವಿ ಜೆ ಆರ್, ಇದು ನಮ್ಮ ಸಂದರ್ಭ, ಕಾಂಟೆಕ್ಸ್ಟ್ ಇದು ಜೆ ಆರ್. ಸೊ ಇಲ್ಲೇನು ಟ್ರೈನ್ ಅಂದರೆ ಹತ್ತದು ಇಳಿಯೋದು. ಒಂದು ಒಸಾಕಾ ಸ್ಟೇಷನ್ ಅಲ್ಲಿ, ಇನ್ನೊಂದು ಕ್ಯೋಟೋ ಸ್ಟೇಷನ್. ಸೊ ಈ ಕರ ಇಂದ ಓಸಕ ಏಕಿ ಕರ, ಇಲ್ಲಿಂದ ಈ ಸ್ಟೇಷನಿಂದ ಜೆ ಆರ್ ಅಂದರೆ ಟ್ರೈನ್. ಜೆ ಆರ್ ಅಲ್ಲಿ ಜೆ ನೊರಿಮಸ್, ನೀ ನೊರಿಮಸ್, ಯಾವಾಗಲೂ ನೀ ನೊರಿಮಸ್. ಟ್ರೈನ್ಗೆ ಹತ್ತಿ ಓಸಾಕಾಯಿಂದ ಜೆ ಆರ್ ಟ್ರೈನ್ಗೆ ಹತ್ತಿ ಕ್ಯೋಟೋ ಸ್ಟೇಷನ್ನಲ್ಲಿ ಇಳಿತೀನಿ. ಸೊ ನೀ ನೊರಿಮಸ್ ದೇ ಒರಿಮಸ್, ಹಾಗೆ ಇದು ಜಾಗ ಆಯಿತು. ಸೊ ನೀ ನೊರಿಮಸ್ ಒರಿಮಸ್, ಅರ್ಥ ಆಯ್ತಿದ್ದು? ಜೆ ಆರ್ಗೆ ಹತ್ತಿ ಇಲ್ಲಿ ಇಳಿತೀನಿ, ಕ್ಯೋಟೋ ಏಕಿದೆ ಒರಿಮಸ್. ಸೊ ಹಿಂಗೆ ನೆನ್ಪಿಡ್ಕೊಬೇಕು. ಸೊ ಜೆ ಆರ್ ನೀ ನೊರಿಮಸ್, ದಾಯಿಗಕ್ಕು ನೀ ಹೈರಿಮಸ್, ಈ ಥರ ನೆನ್ಪಿಡ್ಕೊಬೇಕು ಸೆಂಟೆನ್ಸ್ ವೈಸು. ಬರೀ ಒರಿಮಸ್, ಬರೀ ನೊರಿಮಸ್ ಹೈರಿಮಸ್ ಹಿಂಗೆ ನೆನ್ಪಿಟ್ಕೊಂಡ್ರೆ ನೆನಪೇ ಉಳಿಯಲ್ಲ. ಸೊ ನೌನ್ ಇರಬೇಕು, ವರ್ಬ್ ಇರಬೇಕು. ಇದು ನನ್ನ ಟಿಪ್ಸು. ಎಲ್ಲರೂ ಏನು ಮಾಡ್ತಾರೆ, ಅದಿದೆಯಲ್ಲ ಚಾಪ್ಟರ್ ಸ್ಟಾರ್ಟಿಂಗಲ್ಲಿ ವೊಕ್ಯಾಬ್ಯುಲರಿ ಲಿಸ್ಟು, ಸೊ ಅದನ್ನು ಗಟ್ಟಿ ಹೊಡಿತಾ ಇರ್ತಾರೆ. ನೊರಿಮಸ್ ಹತ್ತುತ್ತೀನಿ, ಹೈರಿಮಸ್ ಸೇರ್ತೀನಿ, ತಪ್ಪದು. ನೆಕ್ಸ್ಟ್ ಕ್ಯೋಟೋದೆ ಫುರುಯಿ ಒತೆರಾ ಮೆಮಾಶ್ತಾ. ಈಸಿ, ಭಾಳ ಈಸಿ. ಕ್ಯೋಟೋದೆ ಅಂದರೆ ಕ್ಯೋಟೋ ಅಲ್ಲಿ ಫುರುಯಿ ಹಳೆ ಒತೆರಾ ಮೆಮಾಶ್ತಾ ನೋಡ್ತೀನಿ. ಹಳೇದು ಟೆಂಪಲ್ ಅನ್ನು ನೋಡ್ತೀನಿ. ಒತೆರಾ ವೋ ಮೆಮಾಶ್ತಾ. ನೋಡಿ ಇಷ್ಟೇ ಅಲ್ವಾ, ಇಷ್ಟೇ. ಕ್ಯೋಟೋದೆ ಫುರುಯಿ ಒತೆರಾ ವೋ ಮಿಮಸ್, ಅಲ್ಲಿ ಹಳೆಯ ಟೆಂಪಲನ್ನು ನೋಡ್ತೀನಿ, ಇಷ್ಟೇ ನೋಡಿ, ಸಿಂಪಲ್. ನಿಹೋನ್ ವಾ ಯಮ ಉಯಿದೆಸ್. ಈಗ ಹೇಳಿ. ಹೈ ಜಪಾನಿನ ಮೌಂಟೇನು. ಜಪಾನಿನ ನೋ ಆಗ್ಬಿಡುತ್ತೆ. ಜಪಾನ್ ಮೌಂಟೇನು. ಜಪಾನ್ ಬಗ್ಗೆ ಮಾತಾಡ್ತೀವಿ, ಏನಂತೆ? ಯಮ ಮೌಂಟೇನು. ಉಯಿದೆಸ್ ಅಂದರೆ ಊಯಲ್ಲ, ಓಯಿದೆಸ್. ಓಯಿದೆಸ್. ಅವಾಗಲಿಂದ ಓಯಿದೆಸ್. ಹಾಂ, ಇದು ನೋಡಿ ಅಡ್ಜೆಕ್ಟಿವ್ ಅಲ್ಲ. ಸೊ ಯಾವಾಗಲೂ ಅಡ್ಜೆಕ್ಟಿವ್ ಗಾ ಓಯಿದೆಸ್. ಅಲ್ಲ, ಓಯಿ ಅಂದರೆ ಏನು ಹೇಳಿ? ಓಯಿ ಅಂದರೆ ಜಾಸ್ತಿ, ತುಂಬ ಇದೆ, ಜಾಸ್ತಿ ಇದೆ ಅಂತ. ಯಮಗ ಓಯಿದೆಸ್. ಯಮಗ ಓಯಿದೆಸ್, ಇದು ಜಾಸ್ತಿ ಇದೆ. ಸೊ ನಮ್ಮ ಕನ್ನಡದಲ್ಲಿ ಗಾ ಅಂದರೆ ಗಾನ ಪಾರ್ಟಿಕಲ್ಲಿಗೆ ಈಕ್ವಿವಾಲೆಂಟ್ ಇಲ್ಲ. ಬೆಟ್ಟ ಜಾಸ್ತಿ ಇದೆ ಅಂತೀವಿ, ಅದಕ್ಕೆ ಜಪನೀಸಲ್ಲಿ ಗಾವ್ ಬಳಸ್ತೀವಿ ಬಣ್ಣಿಸ್ಬೇಕಾದ್ರೆ. ಸೊ ಓಯಿದೆಸ್ ಯಾವ ಥರ ನೆನ್ಪಿಡ್ಕೊಂಡು, ಓಯಿದೆಸ್ ಜಾಸ್ತಿ ಇದೆ, ಏನು ಅದನ್ನು ಗಾಲ್ ಹೇಳಬೇಕು. ಯಮಗ ಓಯಿದೆಸ್, ಎಲ್ಲಿ ನಿಹೋನ್ವಾ ಯಮಗ ಓಯಿದೆಸ್, ಹಂಗೆ ನೆನ್ಪಿಡ್ಕೊಬೇಕು. ಓಕೆನಾ? ನೋಡಿ ಇಲ್ಲೂ ಬಂತು ನೋಡಿ. ಐದನೇದು ಹೊಕ್ಕೈದೋವ ಕಿರೇದೆ ತಬೆ ಮೋನೋ ಓಯಿಶಿದೆಸ್. ಹೊಕ್ಕೈದೋ ಕಿರೇದೆ. ಹೊಕ್ಕೈದೋ ಬ್ಯೂಟಿಫುಲ್, ಚೆನ್ನಾಗಿದ್ದು ಕೆರೆ ಇದೆ. ಯಾವುದು ಇದು? ಪ್ಲೇಸ್ ಹೊಕ್ಕೈದೋ ಚೆನ್ನಾಗಿದ್ದು. ತಬೆ ಮೋನೋ ಊಟ ಡೆಲಿಷಿಯಸ್ ಆಗಿದೆ. ಸೊ ಊಟ ಕೂಡ ಡೆಲಿಷಿಯಸ್ ಆಗಿದೆ. ತಬೆಮೋನು ಕರ ಬರಲ್ಲ. ಓ ಬರುತ್ತಾ? ಓ ಬರಲ್ಲ ಅಲ್ವಾ? ಓ ಬರಲ್ಲ. ದೇನೂ ಬರಲ್ಲ. ನೋ ಬರಲ್ಲ. ಈಗ ನೋಡಿ ನಿಮಗೆ ಟ್ರಿಕ್ಸ್ ಹೇಳ್ಕೊಟ್ಟಿದೆ, ಏನಂತ? ತಬೆಮೋನು ಗಾ ಓಯಿಸಿದೆ. ಸೊ ಹಿಂಗಿಂದ ಬನ್ನಿ. ಇದೆ ಓಯಿಸಿದೆ, ರುಚಿಯಾಗಿದೆ. ಏನು? ತಬೆಮೋನೋ. ಏನು ಅನ್ನೋದನ್ನ ಗಾಲ್ ಹೇಳ್ತೀವಿ. ತಬೆಮೋನೋಗ ಓಯಿಸಿದೆ. ತಬೆಮೋನುಗ ಓಯಿಸಿದೆ. ಹಾಂ.
ಎಲ್ಲಿ ಅದನ್ನು ವಾ ಅಲ್ಲಿ ಹೇಳ್ತೀವಿ ಅಡ್ಜೆಕ್ಟಿವ್ ಕಾಂಟೆಕ್ಸ್ಟಲ್ಲಿ. ದೇ ಅಲ್ಲ. ಹೊಕ್ಕಾಯ್ದೋವ ತಮೆ ಮೊನಗ ಒಯ್ಸಿದೆಸ್. ಹೊಕ್ಕಾಯ್ದೋ ತಿಂಡಿ ತಿನಿಸು ರುಚಿಯಾಗಿರುತ್ತೆ. ಇದನ್ನು ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಹೈ 6th ಕಾಯ್ಸ ಯಮೆ ಯಾಮೆ ಯಾಮೆತೆಕರ ನಾನಿಯೋ ಶಿವಸ್ಕ. ಅಂದರೆ ಕಂಪನಿ ಎಮ್ ಎಮ್ ಎಸ್ ಅಂದ್ರೆ ಕಾಯ್ಸಾವೋ ಎಮ್ ಎಮ್ ಎಸ್. ಎಮ್ ಎಮ್ ಎಸ್ ಅಂದ್ರೆ ಗೊತ್ತಾ? ಅಯ್ಯೋ ನಾನು ಹೇಳ್ಬಿಟ್ಟ. ಇಲ್ಲ ಗೊತ್ತಿಲ್ಲ ಸರ್. ಯಾಮೆತೆಕರ ಎಮ್ ಎಮ್ ಎಸ್ ಅಂದರೆ ಬಿಡ್ತೀನಿ ಅಂತ. ಕಂಪನಿಯನ್ನು ಬಿಟ್ಟ ಮೇಲೆ ಏನನ್ನು ಮಾಡ್ತೀರಾ? ಓ ಬರುತ್ತೆ. ಎಸ್ ಎಕ್ಸಾಕ್ಟ್ಲಿ ಓ. ಕಂಪನಿಯನ್ನು ಬಿಟ್ಟ ಮೇಲೆ ಏನನ್ನು ಮಾಡ್ತೀರಾ? ಕಾಯ್ಸಾವೋ ಯಮೆತೆಕರ ನಾನಿಯೋ ಶಿಮಸ್ಕ. ಬಿಟ್ಟ ಮೇಲೆ ಏನೇನು ಮಾಡ್ತೀರಾ? ಹೈ 7th ಏನಿದೆ ಜೋಗಿಂಗು. ಜೋಗಿಂಗು ಓಶಿತೆ. ಜೋಗಿಂಗು ಓಶಿತೆ. ಜಾಫು ಜೋಗಿಂಗ್ ಓಶಿತೆ ಶವ. ಶವ ಡ್ಯಾಶ್ ಅಬಿತ್ತೆ. ಶವರನ್ನು ತಗೊಂತೀನಿ. ಶವವೋ ಎಸ್ ಅಬಿತ್ತೆ ಗಕ್ಕೋವೆ ಇಕಿಮಾಸ್. ಎಸ್ ಸ್ಕೂಲಿಗೆ ಹೋಗ್ತೀನಿ ಅಷ್ಟೇ. 8th ದಾಯಿಗಾಕು ಡ್ಯಾಶ್ ದೆತೆಕರ ಚಿಚಿನೋ ಕಾಯ್ಶಾ ಡ್ಯಾಶ್ ಹತರಾಕಿಮಾಸ್. ಗಾಯ್ಗಾಕು ಅಲ್ಲ, ಇದು ಕಾಯ್ಶಾ ಕಂಪನಿಗೆ ಹೋಗ್ತೀನಿ. ಕಂಪ್ನಿಗೆ ಕೆಲಸ ಮಾಡಕ್ಕೆ ಹೋಗ್ತೀನಿ. ಬಟ್ ನಾವು ಕೆಲಸ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಮಾಡೋಕ್ಕೆ ಹೋಗ್ತೀನಿ ಅನ್ನೋದಿಲ್ಲ, ಹೋಗ್ತೀನಿ ಅನ್ನೋ ಪದಲ್ಲಿ ಕೆಲಸ ಮಾಡ್ತೀನಿ. ಕಂಪನಿಯಲ್ಲಿ ಕೆಲಸ. ಎಸ್ ಕಾಯ್ಶಾದೆ ಸುಗೋಯ್. ಕಾಯ್ಶಾದೆ ಹತರಾಕಿನೋ. ಇದು ದಾಯಿಗಾಕು ಯೂನಿವರ್ಸಿಟಿ ದೆತ್ತೆಕರ. ಇದು ಗೊತ್ತಿತ್ತು. ಯೂನಿವರ್ಸಿಟಿ ಅದೇ ಸೇರಿದ್ಮೇಲೆ ನೀ ಅಲ್ಲ, ಹೈರಿಮಾಸ್ ಅಂದರೆ ಸೇರ್ತೀನಿ. ದೆತ್ತೆಕರ. ದೇಮಾಸ್ ಅಂದರೆ ಗ್ರ್ಯಾಜುಯೇಟ್ ಆಗ್ತೀನಿ, ಇಲ್ಲ ತೇರ್ಗಡೆಗೊಳ್ತೀನಿ. ಕನ್ನಡದಲ್ಲಿ ನೋ ಬರಲ್ಲ. ಯೂನಿವರ್ಸಿಟಿಯಿಂದ ಗ್ರಾಜುಯೇಟ್ ಆಗ್ತೀನಿ ಅಂತನಾ? ಕರಾನೂ ಹಾಕ್ಬೋದು. ದಾಯಿಗಕ್ಕು ಕರ ದೆಮಸ್. ದಾಯಿಗಕ್ಕು ಕರ ದೆಮಸ್. ಯೂನಿವರ್ಸಿಟಿಯಿಂದ ಏನು ಮಾಡ್ತೀನಿ? ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಟ್ ಆಗ್ತೀನಿ, ಇಲ್ಲ ಯೂನಿವರ್ಸಿಟಿಯನ್ನು ಗ್ರ್ಯಾಜುಯೇಟ್ ಆಗ್ತೀನಿ, ಇಲ್ಲ ಯೂನಿವರ್ಸಿಟಿಯನ್ನು ತೇರ್ಗಡೆಗೊಳ್ತೀನಿ. ಓ ಬರುತ್ತಿಲ್ಲ. ದಾಯಿಗಕ್ಕು ದೆತ್ತೆಕರ ಚಿಚಿನ ತಂದೆಯ ಕಂಪನಿ ಅಲ್ಲಿ ಕೆಲಸ ಮಾಡ್ತೀನಿ. ಎಸ್ ಹೈ ದಾಯಿಗಕ್ಕುನಿ ಹೈರಿಮಸ್. ಯೂನಿವರ್ಸಿಟಿಗೆ ಸೇರ್ತೀನಿ. ದಾಯಿಗಕ್ಕುವೋ ದೆಮಸ್. ಯೂನಿವರ್ಸಿಟಿಯನ್ನು ತೇರ್ಗಡೆಗೊಳ್ತೀನಿ. ಇಷ್ಟ ನೋಡಿ. ಓಕೆನಾ?